ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೆ, ಅದನ್ನು ಕೇಳಿಸ್ಕೊಂಡ್ರಾ? ಯಾರಿಗೂ ಹೇಳಿಲ್ವಾ? ಅದು ನನಗೆ ಪುಟ್ಟಿಗೆ ಮಾತ್ರ ಗೊತ್ತು. ಬೇರೆ ಯಾರಿಗೂ ಹೇಳಿಲ್ವಾ? ಇಲ್ಲ. ಇಲ್ವಾ? ಯಾಕೆ? ಅದನ್ನ ಎಲ್ಲರಿಗೂ ಕೇಳಿಸಿ ನನಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಸಿಲ್ವಾ? ಶಿಕ್ಷೆ ಕೊಡಿಸೋದು ತುಂಬಾ ಸುಲಭ, ಆದರೆ ಕ್ಷಮಿಸೋದು ಕಷ್ಟ. ಆದರೂ ಅದನ್ನೇ ಮಾಡಬೇಕು. ನೀನ್ ರಾಮ್ ಜೊತೆ ಓಡ್ ಹೋಗಿರೋ ವಿಷಯನ ಎಲ್ರ ಮುಂದೆ ಹೇಳಿದಿದ್ರೆ ಅದರಿಂದ ಶಿಕ್ಷೆ ಆಗ್ತಾ ಇದ್ದಿದ್ದು ಬರೀ ನಿನಗೆ ಮಾತ್ರ ಅಲ್ಲ, ಅತ್ತೆ ಮಾವಯ್ಯಂಗೆ ಶಿಕ್ಷೆ ಆಗ್ತಿತ್ತು, ನಮ್ಮ ಇಡೀ ಕುಟುಂಬಕ್ಕೆ ಶಿಕ್ಷೆ ಆಗ್ತಿತ್ತು. ಆ ವಿಷಯ ಕೇಳಿದ ತಕ್ಷಣ ಅತ್ತೆ ಮಾವಯ್ಯ ಇಬ್ರು ಬದುಕ್ತಾರ? ಸರ್ವಮಂಗಳ ಕೆಂಪ ಇರೋ ಆಸ್ಪತ್ರೆಗೆ ಹೋಗಿ ನೀನ್ ರಾಮ್ ಜೊತೆ ಓಡ್ ಹೋಗಿರೋ ವಿಷಯ ಎಲ್ಲ ಹೇಳಿದ್ದಾರೆ. ಅದನ್ನ ಕೇಳ್ತಿದ್ದ ಹಾಗೆ ಮಾವಯ್ಯ ಅದೇ ಆಸ್ಪತ್ರೆಯಲ್ಲಿರೋ ಟೆರೆಸ್ ಮೇಲಿಂದ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮಿಂದ್ರ ಸಮಯಕ್ಕೆ ಸರಿಯಾಗಿ ಹೋಗಿ ಅವರನ್ನ ಕಾಪಾಡದ್ನಂತೆ. ಈಗ ಮತ್ತೆ ನಾನು ಅದೇ ವಿಷಯನ ಅವ್ರ ಹತ್ರ ಹೇಳಿದ್ರೆ ಅವ್ರು ಬದುಕ್ತಾರೆ ಅಂತ ನೀನು ಅನ್ಕೊಂಡಿದ್ಯಾ? ಪಾಪ ಮಾವಯ್ಯ ನಿನ್ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನ ಮಗಳು ಬದಲಾಗಿದ್ದಾಳೆ, ನನ್ನ ಅಳಿಯನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ನನ್ನ ಮಗಳು ಹಾಗೆಲ್ಲ ಮಾಡಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ನಿಮ್ಮಮ್ಮ ನಿನಗೋಸ್ಕರ ಆ ಸರ್ವಮಂಗಳನ ಹತ್ರ ಕಿತ್ತಾಡ್ತಾ ಇದ್ದಾರೆ. ಬರೀ ಅವರಿಬ್ಬರೇ ಅಲ್ಲ, ಹೊರಗಡೆ ಇರೋರೆಲ್ಲರೂ ನಿನ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಎಲ್ಲರ ನಂಬಿಕೆನ ಒಡೆಯೋಕೆ ನಿನಗಾಗಬಹುದು, ಆದ್ರೆ ನನಗಾಗಲ್ಲಮ್ಮ. ನಿನಗೆ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಬೇಡ, ಆದ್ರೆ ನನಗೆ ನನ್ನ ಮಾವಯ್ಯ ಬೇಕು, ನನ್ನ ಅತ್ತೆ ಬೇಕು, ನನ್ನ ಕುಟುಂಬ ಬೇಕು. ಅದಕ್ಕೆ ನನ್ನ ಸತ್ಯನ ಮುಚ್ಚಿಟ್ಟೆ. ನಾನು ಪುಟ್ಟಿ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾದಾಗ ನಮ್ಮನ್ನ ಸಾಕಿದವರು, ನಮ್ಮನ್ನ ಎತ್ತಾಡಿಸಿದವರು ಮಾವಯ್ಯ. ನಾವಿಬ್ರು ಹಸ್ಕೊಂಡಿದ್ದಾಗ ನಮಗ ಅನ್ನ ಹಾಕಿದವರು ಸಾವಿತ್ರಿ ಅತ್ತೆ. ಅವರು ನೋವು ಅನುಭವಿಸೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ಮಾಡಿರೋ ಈ ಘನ ಕಾರ್ಯಕ್ಕೆ ಅವರಿಗೆಲ್ಲ ಹೇಳಿ ನೋವು ಮಾಡೋದಕ್ಕಾಗಲ್ಲ ಜ್ಯೋತಿ. ನಾನ್ ಚಿಕ್ಕವನಿದ್ದಾಗ ಮಾವಯ್ಯ ನನ್ನ ಸಾಕಿ ಬೆಳೆಸಿದ್ರು. ನೀನ್ ಚಿಕ್ಕವಳಿದ್ದಾಗ ನಾನ್ ನಿನ್ನ ಸಾಕಿ ಬೆಳೆಸ್ದೆ. ನನಗ್ ನಿನ್ ಮೇಲೆ ಅಕ್ಕರೆ ಇದೆ ಜ್ಯೋತಿ. ನಾನ್ ನಿನಗಿಷ್ಟ ಆಗ್ತೀನೋ ಆಗೋದಿಲ್ವೋ ಅದು ನಿನ್ನಿಷ್ಟ. ಆದ್ರೆ ನಿನಗೇನಾದ್ರೂ ಆದ್ರೆ ನಾನು ಖಂಡಿತವಾಗ್ಲೂ ಅಲ್ಲಿ ಬಂದು ನಿಲ್ತೀನಿ. ನಿನಗೆ ಅವಮಾನ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ನಿನ್ನ ಪ್ರಾಣ, ನಿನ್ನ ಮಾನ ಎರಡನ್ನೂ ಕಾಪಾಡೋದು ನನ್ನ ಕರ್ತವ್ಯ. ಒಂದು ಹೆಣ್ಣಿನ ಮಾನ ಒಂದು ಮನೆ ಬೆಳಕಿದ್ದ ಹಾಗೆ. ಆದ್ರೆ ಆ ಬೆಳಕು ಮನೆ ಬಿಟ್ಟು ಹೋದ್ರೆ ಇಡೀ ಮನೆನೇ ಕತ್ಲಾಗಿ ಹೋಗುತ್ತೆ. ಆಮೇಲೆ ಆ ಮನೆ ಸುಡ್ಗಾಡಾಗಿ ಹೋಗುತ್ತೆ. ಅದಕ್ಕೆ ಜೊತೆ ಈ ವಿಷಯನ ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದೆ. ನನಗೆ ನೀನ್ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು,